KPSCದು ಹಗರಣ ಇದೆ. ಅದರಿಂದ ಏನು ನ್ಯಾಯ ಸಿಗಲಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಹಿಂದಿನ ಮುಖ್ಯಮಂತ್ರಿಗಳಿರಲಿ ಎಲ್ಲರೂ KPSC ಹಗರಣದಲ್ಲಿ ಅವ್ರದ್ದು ಪಾಲಿದ್ದೇ ಇದೆ. ಹೀಗಾಗಿ ಅಲ್ಲಿ ನ್ಯಾಯ ಸಿಗುವಂಥದ್ದು ನಾವೇ ನಿರೀಕ್ಷೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಅದು ಸಿಗಲಿಲ್ಲ. ಮತ್ತು ನಾಳೆ ನೋಡೋಣ ಅಧಿವೇಶನದಲ್ಲಿ ಇನ್ನೂ ಭಾಳಷ್ಟು ಇದೆ. ಇವತ್ತು ವಯೋಮಿತಿ ಮೀರಿದಂಥ ಪೊಲೀಸ್ ನೇಮಕಾತಿನೂ ಒಂದು ಕೂಗಿದೆ. ಏನು ನಮ್ಮ ಯುವಕರು ವಯೋಮಿತಿಯನ್ನು ಕರೋನಾ ಸಂದರ್ಭದಲ್ಲಿ ಏನು ಸರಿಯಿಲ್ಲ ನೇಮಕಾತಿ ಕೊಂಡಿರಲಿಲ್ಲ, ಅದೂ ಇದೆ. ಇವತ್ತು 402 PSIಗಳು ವೃತ್ತಿಗಾಗಿ ಕಳೆದ 3-4 ವರ್ಷದಿಂದ ಅಲ್ಲಾಡ್ತಾರೆ. ಇದ್ರ ಬಗ್ಗೆಯೂ ಸದನದಲ್ಲಿ ಎತ್ತೇನೆ ಮಾತಾಡ್ತೇನೆ. ಗೃಹ ಮಂತ್ರಿಗಳ ಕಡೆ ಏನು ಉತ್ತರ ಬರ್ತದೆ ನೋಡಿ, ಮುಂದೆ ಏನು ಅದಕ್ಕೆ ಅವರ ಕೊಡ್ತೀನಿ, ಒಂದು ವಾರದಲ್ಲಿ ಕೊಡ್ತೀನಿ, ಇಶ್ಯೂ ಮಾಡ್ತೀವಿ ಅಂದರೆ ಸರಿ. ಮುಂದೇನು ಹೋರಾಟ ಮಾಡಬೇಕು ಅಂತ